ಇತ್ತೀಚಿನ ದಿನಗಳಲ್ಲಿ ಟೆಕ್ ಇಂಡಸ್ಟ್ರಿಯಲ್ಲಿ ಒಂದೇ ಒಂದು ಟಾಪಿಕ್ಕು ಸಖತ್ ವೈರಲ್ ಆಗಿರೋದು. ಸೊ ಅದೇನಂತ ಹೇಳಿದ್ರೆ ಒನ್ ಪ್ಲಸ್ ಕಂಪನಿ ತನ್ನ ಆಪರೇಷನ್ಸ್ನ ಇಂಡಿಯಾದಲ್ಲಿ ನಿಲ್ಲಿಸ್ಬಿಡುತ್ತಾ ಅಥವಾ ಒನ್ ಪ್ಲಸ್ ಇಂಡಿಯಾಯಿಂದನೇ ಎಕ್ಸಿಟ್ ಆಗುತ್ತಾ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾನೇ ಚರ್ಚೆಯಲ್ಲಿದೆ. ಸೊ ಇದಕ್ಕೆ ಒನ್ ಪ್ಲಸ್ ಕಂಪನಿಯವರು ಏನು ಹೇಳ್ತಾರೆ, ಸೊ ಜೊತೆಗೆ ಗ್ಲೋಬಲ್ ಗ್ಲೋಬಲ್ ರೇಂಜಲ್ಲಿ ಸೊ ಕೆಲವು ಮಾರ್ಕೆಟ್ಗಳಲ್ಲಿ ತನ್ನ ಕಾರ್ಯಾಚರಣೆನ ಕಡಿಮೆ ಮಾಡ್ಬೋದು ಅನ್ನೋಂಥದ್ದು ಅಂದ್ಬಿಟ್ಟು ನ್ಯೂಸು ತುಂಬ ಅಂದರೆ ತುಂಬಾ ಹರಿದಾಡ್ತಾ ಇದೆ. ಸೊ ಇದಕ್ಕೆ ಒನ್ ಪ್ಲಸ್ ಅವರು ಏನು ಹೇಳ್ತಾರೆ, ಸೊ ಒನ್ ಪ್ಲಸ್ ಕಂಪನಿಯಿಂದ ನಮಗೇನು ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿದೆಯಾ, ಅದರ ಈ ನ್ಯೂಸ್ ಬಂದ್ಬಿಟ್ಟು ನಮಗೆ ಒರಿಜಿನಲ್ಲ ಫೇಕ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವೇನಾದರೂ ನಮ್ಮ ಮಂಜು ಟೆಕ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬು, ಲೈಕು, ಶೇರ್ ಮಾಡಿ. ಸೊ ಇದೇ ಥರ ನಿಮಗೆ ಯೂಸ್ಫುಲ್ ಆಗದೇ ಇರೋದ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನಾನು ಮೊದಲೇ ಹೇಳ್ದಂಗೆ ಸೊ ಒನ್ ಪ್ಲಸ್ ಕಂಪ್ನಿ ಇಂಡಿಯಾಯಿಂದ ಎಕ್ಸಿಟ್ ಆಗ್ಬೋದಾ ಅನ್ನೋದಕ್ಕೆ ಪುಷ್ಟಿ ನೀಡೋ ಥರನೇ ನಮಗೆ ತುಂಬ ಸಾಕ್ಷಿಗಳು ಸಿಗ್ತಾ ಹೋಗ್ತವೆ. ಸೊ ಮೊದಲಿಗೆ CEO ಬಂದು ರಿಸೈನೇಷನ್ ಮಾಡಿರೋದು. ಸೊ ಅದು ಬಂದು ಒನ್ ಪ್ಲಸ್ ಇಂಡಿಯಾ CEO ಆಗಿರತಕ್ಕಂಥ ರಾಬಿನ್ ಲ್ಯೂ ಅವರು ಸಡನ್ ಆಗಿ ರಿಸೈನ್ ಮಾಡಿ ಚೀನಾಗೆ ಹೊರಟಿದ್ದಾರೆ. ಸೊ ಇವರೇನಿದ್ದಾರೆ ರಾಬಿನ್ ಲ್ಯೂ ಅವರು ಒನ್ ಪ್ಲಸ್ ಕಂಪ್ನಿಯಲ್ಲಿ ಒಂದು ಒಳ್ಳೆಯ ಪೊಸಿಷನಲ್ಲಿ ಇದ್ದಂಥವ್ರು. ಸೊ ಅವ್ರನ್ನ ಚೀನಾಯಿಂದ ಇಂಡಿಯಾಗೆ ಪ್ರಮೋಟ್ ಮಾಡಿ ಅಲ್ಲಿ ಇವರು CEO ಆಗಿ ಮಾಡಿದರು. ಬಟ್ ಸಡನ್ನಾಗಿ ಇವರು ರಿಸೈನ್ ಮಾಡಿರೋದ್ರಿಂದ ಎಲ್ಲೋ ಒನ್ ಪ್ಲಸ್ ಬಂದು ನಮ್ಮ ಇಂಡಿಯಾಯಿಂದ ಎಕ್ಸಿಟ್ ಆಗ್ಬೋದು ಅನ್ನೋ ಡೌಟ್ ಕೂಡ ಸ್ಟಾರ್ಟ್ ಆಗಿತ್ತು. ಎರಡನೇ ರೀಸನು, ಸೊ ರೀಸೆಂಟಾಗಿ 1 ವೀಕ್ ಬಿಫೋರು ನಮಗೇನು ಮೆಸೇಜ್ ಬಂದಿದ್ದು ಅಂತ ಹೇಳಿದ್ರೆ, ಸೊ ಒನ್ ಪ್ಲಸ್ ಕಂಪ್ನಿಯ ಯಾವುದೇ ಮೊಬೈಲ್ಗಳು ಕೂಡ ತನ್ನ ಒನ್ ಪ್ಲಸ್ ಸರ್ವಿಸ್ ಸೆಂಟ್ರಲ್ಲಿ ಅವರು ಸರ್ವಿಸ್ ಮಾಡೋದಿಲ್ಲ ಇನ್ ಫ್ಯೂಚರಲ್ಲಿ. ಸೊ ಎಲ್ಲ ಒನ್ ಪ್ಲಸ್ ಮೊಬೈಲ್ನ ಓಪ್ಪೋ ಶೋರೂಮಲ್ಲಿ ಸರ್ವಿಸ್ ಮಾಡ್ತಾರೆ ಅಂತಂದ್ಬಿಟ್ಟು ಕೇಳ್ಪಟ್ಟಿದ್ದು. ಸೊ ಇದು ಕೂಡ ರೂಮರ್ಸು, ಇದು ಜಾಸ್ತಿ ಮಾಡುತ್ತೆ. ಸೊ ಒನ್ ಪ್ಲಸ್ ಕಂಪ್ನಿ ಇನ್ನು ಫ್ಯೂಚರಲ್ಲಿ ಇಂಡಿಯಾದಲ್ಲಿ ಅದು ಕಂಟಿನ್ಯೂ ಮಾಡ್ಬೋದಾ ಅಥವಾ ಡಿಸ್ಕಂಟಿನ್ಯೂ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಏನು ಅಂತ ಹೇಳಿದ್ರೆ, ಸೊ ಗ್ಲೋಬಲ್ ಲೆವೆಲಲ್ಲಿ ಆ್ಯಸ್ ವೆಲ್ ಆಸ್ ಇಂಡಿಯಾ ಲೆವೆಲಲ್ಲೂ ಕೂಡ ಅದ್ರ ಸೇಲ್ಸ್ ಒಂದು ದಿನೇ ಡ್ರಾಪ್ ಆಗ್ತಾ ಇದೆ. ಸೊ ಇದರಿಂದ ಕಂಪನಿ ಏನು ಡಿಸೈಡ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಒನ್ ಪ್ಲಸ್ ಮೊಬೈಲ್ನ ಆಲ್ಮೋಸ್ಟ್ ಆಲ್ ಫುಲ್ ಎಲ್ಲವನ್ನೂ ಕೂಡ ಓಪ್ಪೋ ಜೊತೆ ಮರ್ಜ್ ಮಾಡಬೇಕು ಅಂತಂದ್ಬಿಟ್ಟು ನೋಡ್ತಾ ಇದೆ. ಬಟ್ ಇವಾಗ ನಾವು ಸಾಫ್ಟ್ವೇರ್ ನೋಡೋಕ್ಕೋದ್ರೆ ಆಲ್ಮೋಸ್ಟ್ ಆಲ್ ಅದು ಓಪ್ಪೋನೇ ಆಗಿದೆ. ಬಟ್ ಮೊಬೈಲ್ ಇನ್ ಫ್ಯೂಚರ್ಲಿ ನಾವು ನೋಡೋಕ್ಕೋಯ್ತು ಅಂತ ಹೇಳಿದ್ರೆ, ಇವಾಗಿರ್ತಕ್ಕಂಥ ಸೇಲ್ಸ್ನ ನೋಡೋಕ್ಕೋದ್ರೆ ಒನ್ ಪ್ಲಸ್ದು ಇನ್ ಫ್ಯೂಚರಲ್ಲಿ ಓಪ್ಪೋ ಜೊತೆ ಮರ್ಜ್ ಮಾಡಿದ್ರು ಕೂಡ ನಮಗೇನಿರುತ್ತೆ ಶಾಕ್ ಅಂತೂ ಆಗೋದಿಲ್ಲ. ಸೊ ಇದು ಕೂಡ ನಮ್ಗೆ ಎಲ್ಲೋ ಒಂದು ಕಡೆ ಒನ್ ಪ್ಲಸ್ ಮೇ ಬಿ ಶಟ್ ಡೌನ್ ಮಾಡ್ಬೋದು ತನ್ನ ಆಪ್ರೇಷನ್ಸ್ನ ಇಂಡಿಯಾದಲ್ಲಿ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇದ್ರ ಜೊತೆಗೆ ಇಂಡಿಯಾದ ಜೊತೆಗೆ ಗ್ಲೋಬಲ್ ಮಾರ್ಕೆಟು ಅಂದರೆ ಯುರೋಪು, ಯುನೈಟೆಡ್ ಸ್ಟೇಟ್ಸ್ ಮೀನ್ಸ್ ಅಮೇರಿಕಾ ಮಾರ್ಕೆಟಲ್ಲಿ ಕೂಡ ಒನ್ ಪ್ಲಸ್ದು ಸೇಲ್ಸ್ ಕೂಡ ರಿಡ್ಯೂಸ್ ಆಗಿದೆ. ಇಂಡಿಯಾದ ಜೊತೆಗೆ ಕೂಡ ಇನ್ನು ಅಮೇರಿಕಾ, ಫಾರಿನ್ ಕಂಟ್ರೀಸಲ್ಲಿ ಕೂಡ ಅದು ಎಕ್ಸಿಟ್ ಆಗ್ಬೋದು ಅನ್ನೋ ರೂಮರ್ಸ್ ಇದೆ. ಬಟ್ ಇದಕ್ಕೆ ಒನ್ ಪ್ಲಸ್ ಕಂಪ್ನಿಯವ್ರು ಏನು ಅಫಿಷಿಯಲ್ ಸ್ಟೇಟ್ಮೆಂಟ್ ಏನು ಕೊಡ್ತಾರೆ ಅನ್ನೋದನ್ನು ಕೂಡ ನೋಡೋಣ. ಬಟ್ ಇದಕ್ಕೆ ಒನ್ ಪ್ಲಸ್ ಕಂಪ್ನಿಯವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಫಿಷಿಯಲ್ ಸ್ಟೇಟ್ಮೆಂಟು ಏನೂ ಬಂದಿಲ್ಲ. ಬಟ್ ಅಲ್ಲಿರ್ತಕ್ಕಂಥ ರಿಸೋರ್ಸ್ ಪರ್ಸನ್ಸ್ಗಳು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ನಾವು ಯಾವುದೇ ಕಾರಣಕ್ಕೂ ಇಂಡಿಯಾದಲ್ಲಿ ನಾವು ನಮ್ಮ ಒನ್ ಪ್ಲಸ್ ಕಂಪ್ನಿನ ಶಟ್ ಡೌನ್ ಮಾಡೋದಿಲ್ಲ, ಸೇಲ್ಸ್ನೇ ಆಗಲಿ ಸರ್ವಿಸ್ನೇ ಆಗಲಿ ಶಟ್ ಡೌನ್ ಮಾಡೋದಿಲ್ಲ. ಸೊ ಇಂಡಿಯಾ ಕಂಟ್ರಿಲಿ ಏನು ಪ್ರೀವಿಯಸ್ ಏನು ನಮ್ದು ಆಪ್ರೇಷನ್ ಇತ್ತು ಕೂಡ ಅಲ್ವಾ, ಸೊ ಅದೇ ಥರನೇ ಕಂಟಿನ್ಯೂ ಆಗುತ್ತೆ. ಇವನು ಗ್ಲೋಬಲ್ ಮಾರ್ಕೆಟಲ್ಲಿ ಕೂಡ ಹಂಗೆ ಕಂಟಿನ್ಯೂ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ನಮಗೆ ಪುಷ್ಟಿ ಕೊಡೋ ಥರ ರೀತಿಯಲ್ಲಿ ಪ್ರೀವಿಯಸ್ಲಿ 400 ಇದ್ದಕ್ಕಂಥ ಸರ್ವಿಸ್ ಸೆಂಟರ್ನ ಇವರು 600+ ಸರ್ವಿಸ್ ಸೆಂಟರ್ಗೆ ಮಾಡಿದ್ದಾರೆ. ಈವನ್ ಟೈರ್ 1, ಟೈರ್ 2, ಟೈರ್ 3 ಸಿಟೀಸಲ್ಲಿ ಕೂಡ ತನ್ನ ಸರ್ವಿಸ್ ಸೆಂಟರ್ನ ಕೂಡ ಜಾಸ್ತಿನೇ ಮಾಡಿದ್ದಾರೆ. ಇದು ಎಲ್ಲ ಒಂದು ಕಡೆ ನಮಗೆ ಒನ್ ಪ್ಲಸ್ಸು ಇಂಡಿಯಾನ ಬಿಟ್ಟು ಹೋಗೋದಿಲ್ಲ ಅನ್ನೋದಕ್ಕೆ ಪುಷ್ಟಿ ನೀಡುತ್ತೆ. ಬಟ್ ಈ ವಿಡಿಯೋದಲ್ಲಿ ಕನ್ಕ್ಲೂಷನ್ಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ, ಇದು ಕೇವಲ ರೂಮರ್ಸ್ ಅಷ್ಟೇ. ಒನ್ ಪ್ಲಸ್ ಕಂಪ್ನಿಯಿಂದ ಇದುವರೆಗೂ ಕೂಡ ಯಾವುದೇ ರೀತಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ. ಸೊ ಒನ್ ಪ್ಲಸ್ ಕಡೆಯಿಂದ ಅಫಿಷಿಯಲ್ ಸ್ಟೇಟ್ಮೆಂಟ್ ಬರೋವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಇರ್ತಕ್ಕಂಥ 90% ಚಾನ್ಸಸ್ಸಲ್ಲಿ ಮುಂದೆ ಫ್ಯೂಚರಲ್ಲಿ ಒನ್ ಪ್ಲಸ್ ಕಂಪ್ನಿ ಎಲ್ಲ ಮೊಬೈಲ್ಗಳು ಕೂಡ ಓಪ್ಪೋ ಮೊಬೈಲ್ ಸರ್ವಿಸ್ ಸೆಂಟ್ರಲ್ಲಿ ಕೂಡ ಅದು ಸರ್ವಿಸ್ ಆಗ್ಬೋದು. ಸೊ ಇದೊಂದೆಲ್ಲೋ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಬಟ್ ಒನ್ ಪ್ಲಸ್ ಕಂಪ್ನಿ ಇಂಡಿಯಾನ ಬಿಟ್ಟು ಹೋಗುತ್ತೆ, ಒನ್ ಪ್ಲಸ್ ಮೊಬೈಲ್ನ ಇಂಡಿಯಾದಲ್ಲಿ ಯಾವುದೂ ಲಾಂಚ್ ಮಾಡೋದಿಲ್ಲ ಅನ್ನೋದು ಎಲ್ಲೋ ರೂಮರ್ಸ್ ಆಗಿ ಉಳ್ಕೊಂಡಿದೆ. ಬಟ್ ಎಲ್ಲೋ ಮೇ ಬಿ ಆನ್ಲೈನಲ್ಲೋ ಅಥವಾ ಆಫ್ಲೈನಲ್ಲಿ ಕೂಡ ತನ್ನ ಸೇಲ್ಸ್ ಕಡಿಮೆ ಆಗಿರ್ಬೋದು ಬಿಟ್ಟರೆ, ಸೊ ಅದೆಲ್ಲೂ ಇಂಡಿಯಾನ ಬಿಟ್ಟು ಹೋಗೋದಿಲ್ಲ. ಬಟ್ ಇದಕ್ಕೆ ಯಾವುದೇ ರೀತಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ.
ಮೇ ಬಿ ಇದು ವೈರಲ್ ಅಥವಾ ಫೇಕ್ ನ್ಯೂಸ್ ಕೂಡ ಆಗಿರ್ಬೋದು. ಸೊ ಕೊನೆಯದಾಗಿ ಈ ವಿಡಿಯೋದ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಇದು ಕೂಡ ಎಲ್ಲೋ ಒಂದು ಕಡೆ ವೈರಲ್ ನ್ಯೂಸ್ ಆಗಿರುತ್ತೆ. ಇದು ಜಸ್ಟು ನಮಗೆ ಯಾವುದೇ ರೀತಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ. ಅಫಿಷಿಯಲ್ ಸ್ಟೇಟ್ಮೆಂಟ್ ಬರೋವರೆಗೂ ಕೂಡ ನಾವು ಕಾಯಬೇಕಾಗುತ್ತೆ. ಸೊ ನೀವೇನಾದ್ರು OnePlus ಮೊಬೈಲ್ ಏನಾದ್ರು ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸಪೋಸ್ OnePlus ಇಂಡಿಯಾಯಿಂದ ಏನಾದ್ರು ಎಕ್ಸಿಟ್ ಆಯಿತು ಅಂತ ಹೇಳಿದ್ರೆ, ನೀವು OnePlusಲ್ಲಿ ಏನು ಮಿಸ್ ಮಾಡ್ಕೊತೀರಾ, OnePlus ಯಾವ ಫೀಚರ್ನ ನೀವು ಇಂಡಿಯಾದಲ್ಲಿ ಮಿಸ್ ಮಾಡ್ಕೊತೀರಾ ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದೇ ಥರ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ನಮ್ಮ ಮಂಜು ಟೆಕ್ ಯೂಟ್ಯೂಬ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.